ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮತ್ತೆ ಮುಂದುವರೆದಿದೆ. ಈಗ ನಾಗಮಣಿ ಇರುವಂತಹ ಚಿತ್ರವಿರುವ ನಾಗರ ಕಲ್ಲು ಪತ್ತೆಯಾಗಿದೆ. ನಾಗರಮಣಿ ಸಹಿತ ಸರ್ಪದ ಆಕಾರ ಇರುವಂತಹ ಕಲ್ಲು ಇದು. ಉತ್ಖನನ ಜಾಗದಲ್ಲಿ ಕುತೂಹಲ ಮೂಡಿಸಿದೆ ಸಿಕ್ಕಿರುವಂತಹ ನಾಗರ ಕಲ್ಲು. 1 ಅಡಿ ಅಗಿತಾ ಇದ್ದಂತೆ ನಾಗರ ಹಾವಿನ ಹೆಡೆ ಇರುವ ಆಕೃತಿ ಪತ್ತೆಯಾಯಿತು. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಮೂರ್ತಿ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಈಗ ನಾಗಮಣಿ ಇರುವಂತಹ ನಾಗರ ಕಲ್ಲು ಪತ್ತೆಯಾಗಿದೆ. ಉತ್ಖನನ ಜಾಗದಲ್ಲಿ ದಿನನಿತ್ಯ ಒಂದಲ್ಲ ಒಂದು ಹೊಸ ವಿಷಯಗಳು ಕಂಡು ಬರ್ತಾ ಇದೆ. ನಿನ್ನೆ ತಾನೇ ಉತ್ಖನನ ಜಾಗದಲ್ಲಿ ಶಿವಲಿಂಗದ ಪೀಠ ಸಿಕ್ಕಿತ್ತು. ಇದು ಅದೇ ಜಾಗ. ಏನು 10x10 ಜಾಗದಲ್ಲಿ ಏನು ಉತ್ಖನನ ನಡೀತಾ ಇದೆ. ನಿರಂತರವಾಗಿ 30 ರಿಂದ 35 ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಉತ್ಖನನ ಜಾಗದ ಪಕ್ಕದಲ್ಲೇ ಒಂದು ಶಾಲೆಯ ಬಿಲ್ಡಿಂಗ್ ಇತ್ತು. ಈ ಶಾಲೆಯ ಬಿಲ್ಡಿಂಗನ್ನು ರಾತ್ರಿ ಹೊತ್ತು ತೆರವು ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಸರ್ಪ, ಅಂದರೆ ನಾರ್ಮಲ್ ಆಗಿ ಕಾಣಸಿಗುವ ಸರ್ಪಕ್ಕಿಂತಲೂ ದೊಡ್ಡ ರೀತಿಯ ಸರ್ಪ, ಅದು ದೇವರ ಸರ್ಪ ಮತ್ತು ಈ ನಿಧಿಯನ್ನು ರಕ್ಷಣೆ ಮಾಡುವಂತಹ ಸರ್ಪ ಅಂತ ಹೇಳಿ ಇಲ್ಲೇ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಾತ್ರಿ ಹೊತ್ತು ಕೆಲಸ ಮಾಡಿದಂತಹ ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರಿ, ನಿಮ್ಗೆ ಯಾವಾಗ ಕಾಣ್ತಿದ್ದು? ಹೆಂಗಿತ್ತು? ಬೆಳಗಿನ ಜಾವ 3:30-4 ಗಂಟೆ ಸರ್. ಒಂದು JCB ಆಪ್ರೇಟ್ ಮಾಡ್ತಾಯಿದ್ರು ಸರ್. ಮಣ್ಣು ಸಡ್ಲ ಮಾಡ್ತಾಯಿದ್ರು. ಮಾಡೋ ಟೈಮ್ ಒಳಗೆ ಸರ ಸ್ವಲ್ಪ ಇದಾಗಿ ಕದ್ಲಿದ್ದು ಸರ್. ಅದಕ್ಕೆ ಕದ್ಲಿಂದ ಅಲ್ಲಿ ಆ ಕಡೆ ಹೋಯ್ತು ಸರ್. ಅದು ನಾಗರಾವ್ ಒಂದು 6 ಇಂಚು ದಪ್ಪ ಸರ್. ಮತ್ತು ಸರ ನಾವು ಸ್ಥಳೀಯರು ಮತ್ತು ಇಲ್ಲಿ ಇದ್ದರು ಕೆಲಸ ಮಾಡ್ತಾಯಿದ್ದ ಲೇಬರ್ಸ್ ನಾವು ಬಂದಿದ್ವಿ ಸರ್. ಬಂದಾಗ ವಿಡಿಯೋ ಮಾಡ್ಬೇಕಂತೇಳಿ ಸರ್ ನಾವು ಅಲ್ಲಿದ್ದ ಓಡಿ ಬರ್ತಾಯಿದ್ವಿ ಸರ್. ಮೊಬೈಲು ಓಡೋದು ಸರ್. ನಾವು ವಿಡಿಯೋ ಮಾಡಬೇಕಾದ್ರೆ ಒಕ್ಕಟ್ಟು ಹೋದ್ವಿ ಸರ್. ಹೆದರಿ ಓಡಿಗಿದ್ವಿ ಸರ್ ನಾವು. ಹೆದರಿ ಹೋಗಿದ್ವಿ ಸರ್. ಹೆದರಿದ್ವಿ ಸರ್. ಭಾಳ ಒಂದೂವರೆ ಇಂಚ್ ಕೂಲ್ದ ಇದಾವೆ ಸರ್. ಅದಕ್ಕೆ ಸರ್ ಒಂದು 2-2.5 ಮಾರೈತೆ ಸರ್. ಅಂದ್ರೆ 7 ರಿಂದ 8 ಫೀಟ್ ಸರ್ ಉದ್ದ. ಮತ್ತು 1-1.5 ಇಂಚ್ ಕೂಲ್ದ ಇದ್ದು ಸರ್ ಸರ್ಪ. ಕೂಲ್ದು ಸರ್. ಕೂಲ್ 1-1.5 ಇಂಚ್ ಕೂಲ್ದು ಕಾಳಿಂಗ ಸರ್ಪ ಸರ್. ಸ್ವಲ್ಪ ಲೈಟಾಗಿ ಗೋಧಿ ಬಣ್ಣ ಮತ್ತು ಬ್ಲ್ಯಾಕ್ ಕಲರ್ ಸರ್. ಆ ಥರ ನಾಗರಾವಿತ್ತು ಸರ್. ಸರ್ ಇಲ್ಲೇ ನಿಧಿಗೋಸ್ಕರ ಕಾವಲು ಇಟ್ಟಿರ್ತಾರೆ ಸರ್. ಸರ್ಪ ಕಾವಲು ಮತ್ತು ಕೋಣ ಆ ಥರ ಕಾವಲುಗಳನ್ನು ಇಟ್ಟಿರ್ತಾರೆ ಸರ್. ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಸರ್ ಒಂದು ಶಿವಲಿಂಗ ಐತೆ ಸರ್. ಆ ಶಿವಲಿಂಗನ ಸುತ್ತಾರ್ಕೊಂಡು ಕುಂತಿರ್ತದೆ ಸರ್. ಅಮಾಸೆ ಆಯ್ತು ಅದು ಕಂಡರಿಗೆ ಕಾಣಂಗಿಲ್ಲ ಸರ್. ಯಾವಾಗಾದರೂ ಯಾರಿಗಾದ್ರೂ ಒಬ್ರು ಅದೃಷ್ಟ ಇದ್ದಾರೆ ಕಾಣ ಸರ್. ಅಪರೂಪ ಕಾಣೋದು, ಅಕಸ್ಮಾತಾಗಿ ಕಂಡಿದ್ದು ಸರ್. ಅದು ಮತ್ತಷ್ಟು ಹಿರಿಯರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಅಜ್ಜಾರ, ಹೆಂಗೆ ಇಂಥವು ಏನಾರ ಮೊದಲು ನೋಡಿದ್ರನ ನೀವು? ನಾವು ಸರ ಜಾತ್ರೆ ಮಾಡೋ ಟೈಮ್ನೊಳಗೆ 48 ವರ್ಷ ರಾತ್ರಿ ಈಗಿದ್ದು ಜಾತ್ರೆ ನಮ್ಮದು ವೀರಭದ್ರೇಶ್ವರದ. ಆಗಿನ ಟೈಮ್ದಾಗ ನಮಗೂ ಕಂಡತ್ತಿರಿ ಅದು ಸರ್ಪ. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಮತ್ತು ಇವ್ರು ಕೆಲಸ ಮಾಡುವಂಥವ್ರಿಗೆ ಕಂಡೈತೆ ಅಂದ್ರೆ ನಮಗೆ ಭಯ ಐತಿ. ಲಕ್ಕುಂಡಿ ಒಳಗೆ ಇದು ನಿಧಿ ಸಲುವಾಗಿ ಇವು ಕಾವಲಿ ಅದಾವ ಅನ್ನೋದು ಕಂಡೀಷನ್ ಆಗೈತೆ ರೀ. ಇದನ್ನು ತಡೆದಾವು ಇನ್ನು ಇದಕ್ಕೆ ಮನೆ ನಾಶ ಆಗ್ಯಾರ ರೀ. ಹಿಂದೆ ಒಂದು ಇದಕ್ಕೆ ಕರಿದೇವ್ರ ಗುಡಿ ಮುಂದೆ ಅದು ಹಿಂಗೆ ಉಚ್ಕಲ ಮಾಡೋ ಟೈಮ್ನಾಗನ ಅದು ಒಂದು ಇಂಥ ಸರ್ಪನ ಹೊಡೆದ್ರೆ ಈ ಕಡಿಯಂತಾಗ ಅದ್ರ ಸಲಾಕಿನ ಕಡಿದು ತುಂಡು ಮಾಡಿತ್ತು ರೀ ಅಂಥ ಹಾವು. ಅದನ್ನು ಅವರು ಜನ್ರೇಟ್ರಿ ಅಲ್ಲಿ ಆ ಮಿಷನ್ ಎಲ್ಲ ಅಲ್ಲೇ ಬಿಟ್ಟು 1 ವರ್ಷದ ಮ್ಯಾಗ ಬಂದು ಆ ದೇವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಹೋಗ್ಯಾರ್ರಿ ಹಾವಿಂದ. ಚಿಕ್ಕದಾದಂತಹ ಲಿಂಗು ಈಗ ಪತ್ತೆಯಾಗಿದೆ. ಇದು ಆರಂಭ. ಈ ರೀತಿ ರಾಜ ಮಹಾರಾಜರು ಆಳದಂತಹ ಜಾಗ ಆಗಿರೋದ್ರಿಂದ ಸಾಕಷ್ಟು ಅವಶೇಷಗಳು ಸಿಗಬಹುದು ಅನ್ನೋ ಭಾವನೆಯನ್ನು ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ್ನ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.